ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷ ರಾಶಿಯವರಿಗೆ ಮಾಸಿಕ ಭವಿಷ್ಯ ಮಾರ್ಚ್ 2026 ಏನೆಲ್ಲ ಬದಲಾವಣೆಯನ್ನು ತರಲಿದೆ ಮಾರ್ಚ್ 5ರಿಂದ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ವ್ಯಾಪಾರ ವ್ಯವಹಾರದ ಬಗ್ಗೆ, ನಿಮ್ಮ ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಉದ್ಯೋಗದ ಬಗ್ಗೆ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಬೇಕಾಗುತ್ತದೆ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ಹೌದು, ಗ್ರಹ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ. ಮಾರ್ಚ್ 2026 ಮೇಷರಾಶಿಯವರಿಗೆ ಮಿಶ್ರ ಫಲಗಳನ್ನು ತರಲಿದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳನು 11ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ರಾಹು ಮತ್ತು ಬುಧನೊಂದಿಗೆ ಬಲಿಷ್ಠವಾಗಿ ನೆಲೆಸಿದ್ದಾನೆ. ಇದು ಆರ್ಥಿಕ ಪ್ರಗತಿ, ಜನಪ್ರಿಯತೆ ಮತ್ತು ಸಾಮಾಜಿಕ ಯಶಸ್ಸಿಗೆ ಭದ್ರ ಬುನಾದಿ ಹಾಕಲಿದೆ ಅಂತಲೇ ಹೇಳ್ಬೋದು. ನೀವು ಹೊಸ ಆದಾಯದ ಮೂಲಗಳು ಹುಡುಕಾಟದಲ್ಲಿ ಯಶಸ್ವಿಯಾಗುತ್ತೀರಿ. ಆದರೆ 12ನೇ ಮನೆಯ ವ್ಯಯಸ್ಥಾನದಲ್ಲಿ ಅಷ್ಟೇ ಸಕ್ರಿಯವಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಅಲ್ಲಿರುವಂತಹ ಶನಿಯೊಂದಿಗೆ ಮಾರ್ಚ್ 5ರಿಂದ ಶುಕ್ರನು ಉಚ್ಚನಾಗಿ ಸೇರುತ್ತಾನೆ ಮತ್ತು ಮಾರ್ಚ್ 15ರಿಂದ ಸೂರ್ಯನು ಪ್ರವೇಶಿಸುತ್ತಾನೆ. ಇದರಿಂದ ನಿಮ್ಮ ವೆಚ್ಚಗಳು ಗಗನಕ್ಕೇರಲಿದೆ. ಇದು ಕೆಟ್ಟದಲ್ಲದರೂ ಕೂಡ ಹೆಚ್ಚಿನ ಹಣವು ಐಷಾರಾಮಿ ವಸ್ತುಗಳು, ಪ್ರವಾಸ ಅಥವಾ ಹೂಡಿಕೆಗಳಿಗೆ ವ್ಯಯವಾಗಲಿದೆ ಅಂತಲೇ ಹೇಳ್ಬೋದು. ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ಸ್ನೇಹಿತರೆ. ಸೊ ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ಭವಿಷ್ಯ ಈ ರೀತಿ ಇದೆ ಅಂತಲೇ ಹೇಳಬಹುದು ಈ ತಿಂಗಳಲ್ಲಿ. ಇನ್ನು ಗ್ರಹ ಸಂಚಾರ ಹೇಗಿರಲಿ ಅಂದರೆ ರಾಶಿಯ ಅಧಿಪತಿ ಮಂಗಳ 11ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಆಕಸ್ಮಿಕ ಲಾಭ, ಮಹತ್ವಾಕಾಂಕ್ಷೆ ಮತ್ತು ಸಾಮಾಜಿಕ ಸವಾಲುಗಳು ಹೆಚ್ಚಾಗಲಿದೆ. ಇನ್ನು ಸೂರ್ಯ 11ನೇ ಮನೆಯಲ್ಲಿ ನಂತರ 12ನೇ ಮನೆಗೆ ಸ್ಥಳಾಂತರಗೊಂಡು ಗೌರವ ಪ್ರಾಪ್ತಿ, ನಂತರ ಆರೋಗ್ಯ, ಕಣ್ಣಿನ ಸಮಸ್ಯೆ ಉಂಟಾಗಲಿದೆ. ಇನ್ನು ಶುಕ್ರ 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರವನ್ನು ಮಾಡಲಿದೆ. ಐಷಾರಾಮಿ ವೆಚ್ಚ, ವಿದೇಶ ಪ್ರವಾಸ ಮತ್ತು ಪ್ರೇಮ ಸುಖ ಹೆಚ್ಚಾಗಲಿದೆ. ಇನ್ನು ಶನಿ 12ನೇ ಮನೆಯಲ್ಲಿ ಮೀನದಲ್ಲಿ ವೆಚ್ಚಗಳು ಮತ್ತು ಆಧ್ಯಾತ್ಮಿಕ ಒಲವು ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ. ಇದು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವಂತಹ ಪ್ರಭಾವವು ಮೇಷರಾಶಿಯವರಿಗೆ. ಇನ್ನು ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಉದ್ಯೋಗದಲ್ಲಿ ಅಂದರೆ ಜಾಬ್ ಕೆರಿಯರ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಈ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ಸಂಪರ್ಕಗಳನ್ನು ವಿಸ್ತರಿಸಲು ಉತ್ತಮವಾಗಿದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ಹೆಚ್ಚಿರಲಿದೆ. ಗುರಿ ತಲುಪಲು ನೀವು ತೋರುವಂತಹ ಆಕ್ರಮಣಕಾರಿ ಶೈಲಿಯು ಯಶಸ್ಸನ್ನು ನೀಡಲಿದೆ. ಉದ್ಯಮಿಗಳಿಗೆ ವಿಶೇಷವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಹೊಸ ಲಾಭದ ಹಾದಿಗಳು ತೆರೆಯಲಿವೆ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ. ಇನ್ನು ಮಾರ್ಚ್ 15ರ ನಂತರ ಸೂರ್ಯನು 12ನೇ ಮನೆಗೆ ಪ್ರವೇಶಿಸಿದಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರುಗಳು ತೊಂದರೆ ನೀಡಬಹುದು ಅಥವಾ ಅಧಿಕೃತ ಜವಾಬ್ದಾರಿಗಳಿಂದ ಸುಸ್ತಾಗಬಹುದು. ಸರ್ಕಾರಿ ಕೆಲಸಗಳು ಅಥವಾ ತೆರಿಗೆ ಸಂಬಂಧಿತ ವಿಷಯಗಳಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ. ಸಹಕಾರವೇ ಈ ತಿಂಗಳು ಯಶಸ್ಸಿನ ಸೂತ್ರ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ. ಉದ್ಯೋಗದಲ್ಲಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ ಎಂದು ತಿಳಿಸಿದ್ದೀನಿ ಸ್ನೇಹಿತರೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನಂತರ ಹಣಕಾಸಿನ ಬಗ್ಗೆ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ, ಆದಾಯದಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ, ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮಾರ್ಚ್ 5ರಿಂದ ಶುಕ್ರನು 12ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಐಷಾರಾಮಿ ವೆಚ್ಚ ಹೆಚ್ಚಾಗಲಿದೆ. ಬೆಲೆ ಬಾಳುವ ಬಟ್ಟೆಗಳು, ಗ್ಯಾಜೆಟ್ಗಳು ಅಥವಾ ದುಬಾರಿ ಪ್ರವಾಸಕ್ಕಾಗಿ ಹಣ ಖರ್ಚಾಗಬಹುದು. ಹಣ ಎಷ್ಟು ವೇಗವಾಗಿ ಬರುತ್ತದೋ ಅಷ್ಟೇ ವೇಗವಾಗಿ ಹೋಗುವ ಸಾಧ್ಯತೆ ಇರುವುದರಿಂದ ರಾಹುವಿನ ಪ್ರಭಾವದಿಂದ ಉಂಟಾಗುವ ಅನಗತ್ಯ ಆಸೆಗಳ ಬಗ್ಗೆ ಎಚ್ಚರ ಇರಲಿ. ಹಣಕಾಸಿನ ದೃಷ್ಟಿಯಿಂದ ಇದು ಭರ್ಜರಿ ಲಾಭದ ತಿಂಗಳು ಅಂತಲೇ ಹೇಳಬಹುದು. 11ನೇ ಮನೆಯಲ್ಲಿ ಮಂಗಳ ರಾಹು ಸಂಯೋಜನೆಯು ಧನಯೋಗವನ್ನು ಸೃಷ್ಟಿಸುತ್ತಿದ್ದು ಹಳೆಯ ಹೂಡಿಕೆ ಅಥವಾ ತಾಂತ್ರಿಕ ವ್ಯಾಪಾರದಿಂದ ಆಕಸ್ಮಿಕವಾಗಿ ಹಣ ಬರಲಿದೆ.
ಗುರುಗ್ರಹದ ಶುಭ ದೃಷ್ಟಿಯು ಆದಾಯದ ಅರಿವನ್ನು ಹೆಚ್ಚಿಸಲಿದೆ ಸ್ನೇಹಿತರೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಹಣಕಾಸಿನಲ್ಲಿ ಯಾವ ರೀತಿ ಪ್ರಭಾವವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ ಅಂದರೆ, ಮಂಗಳನ ಬಲದಿಂದ ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ. ಆದರೆ 12ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಶನಿ, ಶುಕ್ರ, ಸೂರ್ಯ ಇರುವುದರಿಂದ ನಿದ್ರಾಹೀನತೆ ಮತ್ತು ಕಣ್ಣಿನ ದಣಿವು ಉಂಟಾಗಬಹುದು. ವಿಶೇಷವಾಗಿ ಎಡಗಣ್ಣಿನ ಬಗ್ಗೆ ಜಾಗೃತಿ ಇರಲಿ. ಮಂಗಳ ರಾಹು ಸಂಯೋಜನೆಯು ಮಾನಸಿಕ ಒತ್ತಡ ಅಥವಾ ರಕ್ತದೊತ್ತಡದ ಏರುಪೇರಿಗೆ ಕಾರಣವಾಗಬಹುದು. 12ನೇ ಮನೆಯು ಪಾದಗಳನ್ನು ಸೂಚಿಸುವುದರಿಂದ ಓಡಾಡುವಾಗ ಸಣ್ಣ ಪುಟ್ಟ ಗಾಯಗಳಾಗದಂತೆ ನೋಡಿಕೊಳ್ಳಿ. ಮಲಗುವ ಮುನ್ನ ಧ್ಯಾನ ಮಾಡುವುದು ಮನಸ್ಸನ್ನು ಶಾಂತವಾಗಿಡಲು ಸಹಾಯವನ್ನು ಮಾಡುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಿ. ಮೇಷರಾಶಿಯವರು ಮುಂದಿನ ದಿನಗಳಲ್ಲಿ ಏನೇ ಸಂಪಾದನೆಯನ್ನು ಮಾಡ್ತೀವಿ ಅಂದರೂ ಸ್ನೇಹಿತರೆ, ಅದನ್ನೆಲ್ಲ ಅನುಭವಿಸುವುದಕ್ಕೆ ಉತ್ತಮ ಆರೋಗ್ಯ ಬೇಕೇ ಬೇಕು. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಲಘು ವ್ಯಾಯಾಮ ಮಾಡಿ, ವಾಕಿಂಗನ್ನು ಮಾಡಿ, ತಿನ್ನುವ ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಳ್ಳಿ. ಚೆನ್ನಾಗಿ ನೀರನ್ನು ಕುಡಿಯಿರಿ. ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಸಂಬಂಧಗಳಲ್ಲಿ ಈ ತಿಂಗಳು ಆಸಕ್ತಿದಾಯಕ ತಿರುವುಗಳು ಕಂಡುಬರುತ್ತವೆ. 12ನೇ ಮನೆಯ ಉಚ್ಚ ಶುಕ್ರನು ದಾಂಪತ್ಯ ಸುಖ ಮತ್ತು ಪ್ರೇಮ ಜೀವನಕ್ಕೆ ಪೂರಕವಾಗಿದ್ದಾನೆ. ವಿವಾಹಿತರು ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಅಥವಾ ಏಕಾಂತದಲ್ಲಿ ಕಾಲ ಕಳೆಯಲು ಇದು ಸಕಾಲ ಅಂತಲೇ ಹೇಳಬಹುದು. ಆದರೆ 11ನೇ ಮನೆಯ ಮಂಗಳ ರಾಹು ಪ್ರಭಾವದಿಂದ ಹಿರಿಯ ಒಡ ಹುಟ್ಟಿದವರು ಅಥವಾ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಜಗಳಗಳು ಸಂಭವಿಸಬಹುದು. ನಿಮ್ಮ ಸಾಮಾಜಿಕ ವಲಯವು ನಿಮ್ಮ ಮೇಲೆ ಹೆಚ್ಚು ಒತ್ತಡ ಹೇರುತ್ತಿದೆ ಎಂದು ನಿಮಗೆ ಅನಿಸಬಹುದು. ಮಕ್ಕಳ ವಿಷಯದಲ್ಲಿ ಸಣ್ಣ ಪುಟ್ಟ ಚಿಂತೆ ಇರಬಹುದು. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಆದಷ್ಟು ತಾಳ್ಮೆಯಿಂದ ಇರಿ ಸ್ನೇಹಿತರೆ. ವಾದ ವಿವಾದಗಳು ಹೆಚ್ಚಾಗಲಿದೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಜಗಳದಿಂದ ದೊಡ್ಡ ಜಗಳಗಳು ಹೆಚ್ಚಾಗಬಹುದು. ಇದರ ಬಗ್ಗೆ ಒಂದು ಕಾಳಜಿ ಇರಲಿ. ಇನ್ನು ನಿಮ್ಮ ಸಂಗಾತಿಯ ಬೆಂಬಲ ಸಂಪೂರ್ಣವಾಗಿ ಇರಲಿದೆ ಸ್ನೇಹಿತರೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ. ಗುರುಬಲದಿಂದ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಮೇಷರಾಶಿಯವರಿಗೆ ಅಂಥವರಿಗೆ ಕಂಕಣ ಭಾಗ್ಯ ಜೊತೆಗೆ ಸಂತಾನ ಭಾಗ್ಯ ಎರಡೂ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಹೊಳಿತಾಗಲಿ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಮೇಷರಾಶಿಯ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲ ಇರಲಿದೆ. ತಾಂತ್ರಿಕ ಕ್ಷೇತ್ರ, ಇಂಜಿನಿಯರಿಂಗ್ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳು ಅದ್ಭುತ ಸಾಧನೆಯನ್ನು ಮಾಡಲಿದ್ದಾರೆ. ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಿರಲಿದೆ. ಆದರೆ ಸಾಮಾನ್ಯ ಪದವಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಎದುರಾಗಬಹುದು. ಮನಸ್ಸು ಓದಿನ ಬದಲು ಮನೋರಂಜನೆಯತ್ತ ವಾಲಬಹುದು. ಒಂದು ವೇಳೆ ನೀವು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಯೋಚಿಸುತ್ತಿದ್ದರೆ, ಮಾರ್ಚ್ 15ರ ನಂತರ ವೀಸಾ ಅಥವಾ ಪ್ರವಾಸಾತಿ ಪ್ರಕ್ರಿಯೆಗಳಲ್ಲಿ ಅತ್ಯಂತ ಶುಭ ಕಾಲವಾಗಿದೆ. ಸೊ ಆವಾಗ ಸ್ನೇಹಿತರೆ ಹೋಗುವುದು ಉತ್ತಮವಾಗಿರುತ್ತದೆ. ಇನ್ನು 1ರಿಂದ 9ನೇ ತರಗತಿಯ ಮಕ್ಕಳಿಗೆ ಆತಂಕದಿಂದ ಸ್ನೇಹಿತರೆ ಪರೀಕ್ಷೆಯ ಕೊಠಡಿಯಲ್ಲಿ ಉತ್ತರಗಳನ್ನು ತಪ್ಪು ಬರೆಯುವಂತಹ ಚಾನ್ಸಸ್ ಇರುತ್ತದೆ. ಸೊ ಹಾಗಾಗಿ ಅವರು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದಷ್ಟು ಆತಂಕ, ಭಯ, ನಿರ್ಭಯವೆಲ್ಲ ದೂರ ಹೋಗಬೇಕು ಅಂದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಿಂದ ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಇನ್ನು ಮಾರ್ಚ್ 2026ಕ್ಕೆ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂದರೆ, ಮಂಗಳ ರಾಹು ತೀವ್ರತೆ ಮತ್ತು 12ನೇ ಮನೆಯ ಖರ್ಚುಗಳನ್ನು ನಿಯಂತ್ರಿಸಲು ನಾನು ಹೇಳುವಂತಹ ಪರಿಹಾರಗಳನ್ನು ಅನುಸರಿಸಿ. ಆದಷ್ಟು ಇದು ಪ್ರಭಾವಶಾಲಿ ಸ್ನೇಹಿತರೆ ಪರಿಹಾರವಾಗಿರುತ್ತದೆ. ಮೊದಲನೇದಾಗಿ ಸೂರ್ಯ ನಮಸ್ಕಾರ, ಸೂರ್ಯಾರಾಧನೆ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ನೀರಿಗೆ ಸ್ವಲ್ಪ ಕುಂಕುಮ ಅಥವಾ ಬೆಲ್ಲವನ್ನು ಸೇರಿಸಿ ಅರ್ಘ್ಯವನ್ನು ನೀಡುವುದು ಶುಭ. ಇದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ನಷ್ಟಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ತಪ್ಪದೆ ಮೇಷರಾಶಿಯವರು ಮಾಡಬೇಕಾಗುತ್ತದೆ. ಇನ್ನು ಇದರ ಜೊತೆಗೆ ಸ್ನೇಹಿತರೆ ದಾನ ಧರ್ಮ
12ನೇ ಮನೆ ಸಕ್ರಿಯವಾಗಿರುವುದರಿಂದ ಸ್ವಯಂ ಪ್ರೇರಿತರಾಗಿ ದಾನ ಮಾಡುವುದು ಆರ್ಥಿಕ ನಷ್ಟವನ್ನು ತಪ್ಪಿಸುತ್ತದೆ. ಶುಕ್ರವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ, ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಬಟ್ಟೆ ಅಥವಾ ಅನ್ನದಾನ ಮಾಡಿ. ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಹೇಳ್ತಿಲ್ಲ, ನಿಮಗೆ ಅನುಗುಣವಾಗಿ ಎಷ್ಟು ಜನರಿಗೆ ಮಾಡಬಹುದು ನೀವು ಅಂಥವರಿಗೆ ಮಾಡಬಹುದು ಸ್ನೇಹಿತರೆ. ಅಷ್ಟು ಜನರಿಗೆ ಅನ್ನದಾನ, ಬಟ್ಟೆ ದಾನ ಮಾಡಿ ಶುಕ್ರವಾರದಂದು. ಇದು ನಿಮ್ಮ ಆರ್ಥಿಕ ನಷ್ಟವನ್ನು ಸ್ನೇಹಿತರೆ ತಪ್ಪಿಸುತ್ತದೆ. ಹಣಕಾಸಿನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಈ ಒಂದು ಪರಿಹಾರದಿಂದ. ಇನ್ನು ನಿದ್ರೆಗೆ ಪರಿಹಾರ. ನಿದ್ರೆಯ ಸಮಸ್ಯೆ ಇದ್ದರೆ ಮಲಗುವ ಮುನ್ನ ಪಾದಗಳನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ, ಅಥವಾ ನಿಮ್ಮ ದಿಂಬಿನ ಕೆಳಗೆ ಸ್ವಲ್ಪ ಸೋಂಪು ಕಾಳನ್ನು ಸ್ನೇಹಿತರೆ, ಫೆನಲ್ ಸೀಡ್ಸನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಇದು ಇಟ್ಕೊಳ್ಳುವುದರಿಂದ ನಿದ್ರಾಹೀನತೆಗೆ, ಅಂದರೆ ನಿದ್ರೆಯ ಸಮಸ್ಯೆ ಇದ್ದರೆ ಮಲಗುವ ಮುನ್ನ ಈ ರೀತಿ ಕೆಲಸವನ್ನು ಮಾಡುವುದರಿಂದ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ. ಇನ್ನು ಅದೇ ರೀತಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮಂಗಳವಾರದಂದು ಶಿವನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿ. ಇನ್ನು ವಿದ್ಯಾರ್ಥಿಗಳು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಸ್ನೇಹಿತರೆ. ಇದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಭಯ ಎಲ್ಲವೂ ಕೂಡ ಹೋಗಲಾಡಿಸಲಾಗುತ್ತದೆ. ಸೊ ಹಾಗಾಗಿ ಈ ಪರಿಹಾರಗಳನ್ನು ಆದಷ್ಟು ಸಣ್ಣ ಪುಟ್ಟ ಪರಿಹಾರವಾಗಿರುತ್ತದೆ, ಪ್ರತಿಯೊಬ್ಬರು ಅನುಸರಿಸಬಹುದು. ತಪ್ಪದೆ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ, ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವರಿಗೆ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.